ಆಸ್ತಿಕ ಮಹಾಜನತೆಗೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಸಾದರಪಡಿಸುತ್ತಿರುವ ಶ್ರೀಮದ್ ಭಾಗವತಂ ಪುರಾಣ ಪ್ರವಚನದ ಸಮರ್ಪಣೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹತ್ತನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ತಸ್ಮಾ ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ ಎಂಬುದಾಗಿ ಹಿಂದಿನ ಅಧ್ಯಾಯದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುವಂತಹ ಸಂದರ್ಭದಲ್ಲಿ 10 ಲಕ್ಷಣಗಳನ್ನು ಒಳಗೊಂಡಂತಹ ಭಾಗವತವನ್ನು ನಿನಗೆ ಉಪದೇಶಿಸ್ತೇನೆ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಆ 10 ಲಕ್ಷಣ ಏನು, ಯಾಕೆ ಅದು 10 ಲಕ್ಷಣಗಳಾಗಿವೆ ಅದನ್ನು ನೋಡುವ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. 10 ಲಕ್ಷಣಗಳು ಯಾವುದಂತ ಕೇಳಿದರೆ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ, ಆಶ್ರಯ ಅಂತ 10 ಲಕ್ಷಣಗಳು. ಒಂದೊಂದಕ್ಕೂ ವಿಶೇಷವಾದಂತಹ ಅರ್ಥ ಇದೆ. ಇದರಲ್ಲಿ 10ನೇಯದ್ದಾದಂತಹ ಆಶ್ರಯ ಹೇಳುವಂತಹ ತತ್ವ ಏನುಂಟು, ಲಕ್ಷಣ ಏನುಂಟು, ಆ ಲಕ್ಷಣದ ಸರಿಯಾದ ಅರಿವು ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಹಿಂದಿನ 9 ಲಕ್ಷಣಗಳ ವಿವರಣೆ ಅದನ್ನು ಋಷಿಮುನಿಗಳು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಏನು ಹಾಗಾದರೆ ಸರ್ಗ ಅಂತಂದರೆ ಕಾರಣ ಸೃಷ್ಟಿ. ಕಾರಣ ಸೃಷ್ಟಿ ಅಂತಂದರೆ ಏನು? ಪ್ರಪಂಚದ ಸೃಷ್ಟಿಗೆ ಕಾರಣೀಭೂತವಾದಂತಹ ಆಕಾಶಾದಿ ಪಂಚಮಹಾಭೂತಗಳ ಸೃಷ್ಟಿ. ಈ ತ್ರಿಗುಣಗಳಲ್ಲಿ ಏರುಪೇರು ಆದಾಗ ಆಕಾಶಾದಿ ಪಂಚಮಹಾಭೂತಗಳ ಸೃಷ್ಟಿಯಾಗ್ತದೆ. ಆ ಸೃಷ್ಟಿಯಾಗಿ ಅದರಿಂದಾಗಿ ಶಬ್ದ ತನ್ಮಾತ್ರೆ, ಶಬ್ದಗಳೇ ಮೊದಲಾದಂತಹ ವಿಷಯಗಳು, ಇಂದ್ರಿಯಗಳು, ಅಹಂಕಾರ, ಮಹತ್ತತ್ವ, ಈ ರೀತಿಯ ಕಾರಣ ಸೃಷ್ಟಿಯನ್ನು ಸರ್ಗ ಎಂಬುದಾಗಿ ಹೇಳ್ತೇವೆ. ಈ ಕಾರಣ ಸೃಷ್ಟಿಯ ವಿಷಯವೂ ಕೂಡ ಭಾಗವತದಲ್ಲಿ ಬರ್ತದೆ. ಆ ಲಕ್ಷಣವನ್ನು ಹೊಂದಿದ್ದೇ ಭಾಗವತ. ಎರಡನೇದು ವಿಸರ್ಗ. ಕಾರಣ ಸೃಷ್ಟಿಯಾದ ನಂತರ ಕಾರ್ಯ ಸೃಷ್ಟಿ, ವಿಭಿನ್ನವಾದಂತಹ ಚರಾಚರ ಪ್ರಪಂಚದ ಸೃಷ್ಟಿ. ಈ ಮೂಲ ತತ್ವಗಳನ್ನು ಯಾವುದೆಲ್ಲ ಈ ಆಕಾಶಾದಿ ಪಂಚಮಹಾತತ್ವಗಳು, ಅಹಂಕಾರ ತತ್ವ, ಮಹತ್ತತ್ವ, ಶಬ್ದ ತನ್ಮಾತ್ರೆಗಳು, ಇಂದ್ರಿಯಗಳು, ಇವುಗಳನ್ನೆಲ್ಲ ಹೊಂದಿಕೊಂಡು ಪ್ರಪಂಚದ ವಿಭಿನ್ನವಾದ ಚರಾಚರ ಸೃಷ್ಟಿಯನ್ನೇ ವಿಸರ್ಗ ಎಂಬುದಾಗಿ ಕರೀತಾರೆ. ಅದು ಕೂಡ ಭಾಗವತದಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಲ್ಪಟ್ಟಿದೆ. ಸ್ಥಾನಂ ಏನು? ಸ್ಥಾನ ಅಂತಂದರೆ ಪ್ರಪಂಚದ ಸೃಷ್ಟಿ, ನಾನಾ ವಿಧವಾದಂತಹ ಸೃಷ್ಟಿ ಏನಾಗಿದೆಯೋ ಆ ಸೃಷ್ಟಿಯನ್ನು ಸಂರಕ್ಷಿಸುವುದೇ ಸ್ಥಾನ ಅಂತ. ಸ್ಥಿತಿರು ವೈಕುಂಠ ವಿಜಯ. ಆ ವೈಕುಂಠ ವಿಜಯ ಅಂತಂದರೆ ಭಗವಂತನಿಂದ ಈ ವಿಶ್ವದ ಸೃಷ್ಟಿ ಇರ್ಬೋದು, ವಿಶ್ವದ ಪಾಲನೆ ಇರ್ಬೋದು, ವಿಶ್ವದ ಲಯ ಇರ್ಬೋದು, ಇದೆಲ್ಲವೂ ಕೂಡ ಭಗವಂತನಿಂದ ನಡೀತಾ ಇರ್ತದೆ. ಇದೆಲ್ಲವೂ ಕೂಡ ಅವನ ನಿಯಂತ್ರಣದಲ್ಲಿರ್ತದೆ. ಅಂತಹ ನಿಯಂತ್ರಣದಲ್ಲಿರುವಂತಹ ವಿಶ್ವ ಸಂರಕ್ಷಣೆ ಹೇಳುವಂತಹ ಯಾವ ಕ್ರಿಯೆ ಇದೆಯೋ ಭಗವಂತನದ್ದು, ಅದನ್ನು ಸ್ಥಿತಿ ವೈಕುಂಠ ವಿಜಯ. ಆ ವೈಕುಂಠಪತಿಯಾದಂತಹ ಭಗವಂತನ ಈ ಒಂದು ಪ್ರಕ್ರಿಯೆ ಏನುಂಟು ಇದನ್ನು ಸ್ಥಾನಂ ಅಂತಂದರು. ಇದು ಕೂಡ ಭಾಗವತದ ಒಂದು ಲಕ್ಷಣ. ಭಗವಂತನಿಂದ ಆ ಪ್ರಕ್ರಿಯೆ ಏನು ನಡೀತಾ ಇರ್ತದೆಯೋ ಅದನ್ನು ಅತ್ಯಂತ ವಿವರವಾಗಿ ನಾವು ಭಾಗವತದಲ್ಲಿ ನೋಡ್ತೇವೆ. ತಾನು ಸೃಷ್ಟಿಸಿದ್ದನ್ನು, ಪಾಲಿಸಿದ್ದನ್ನು, ಲಯಗೊಳಿಸಿದ್ದನ್ನು ತನ್ನ ವಶದಲ್ಲಿಯೇ ಇಟ್ಟುಕೊಳ್ಳುವಂತಹ ನಿಯಂತ್ರಣ ಶಕ್ತಿ ಏನುಂಟು ಭಗವಂತನಿಗೆ, ಆ ಸ್ಥಿತಿ ಹೇಳುವಂಥದ್ದು, ಅದನ್ನು ಸಂರಕ್ಷಿಸುತ್ತಾ ಇಡುವಂಥದ್ದು, ಆ ವಿಷಯಗಳನ್ನು ನಾವು ಅತ್ಯಂತ ವಿಸ್ತಾರವಾಗಿ ನೋಡ್ತೇವೆ. ಅದನ್ನು ಸ್ಥಾನಂ ಅಂತ ಹೇಳುವಂಥದ್ದು. ಪೋಷಣಂ ತದನುಗ್ರಹ. ತನ್ನ ಅನುಗ್ರಹ ಇಲ್ಲದೆ ಪ್ರಪಂಚದಲ್ಲಿ ಯಾವುದೂ ಕೂಡ ಸ್ಥಿರವಾಗಿ ನಿಲ್ಲಬಲ್ಲದು.
ನಿಲ್ಲದೇ ಇರುವಂತಹ ಕಾಲಕ್ಕೆ ಭಗವಂತನ ಅನುಗ್ರಹ ಇಲ್ಲ ಅಂತ ಅರ್ಥ. ಹಾಗಾಗಿ ಭಗವಂತ ತಾನು ಸೃಷ್ಟಿಸಿದ್ದನ್ನು ಅನುಗ್ರಹಿಸಬೇಕು, ಅದನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಅಂತಹ ಒಂದು ಪ್ರಕ್ರಿಯೆಗೆ ಪೋಷಣಂ ಅಂತ ಹೇಳುವಂಥದ್ದು. ಅದು ಭಗವಂತನ ನಿಯಂತ್ರಣದ ಅಡಿಯಲ್ಲೇ ನಡೆಯುವಂಥದ್ದು. ಹಾಗಾಗಿ ಹೇಳ್ತಾರೆ ಪೋಷಣಂ ತದನುಗ್ರಹ. ಭಗವಂತನಿಂದ ಸಂರಕ್ಷಿತರಾದಂತಹ ಭಕ್ತರನ್ನಿರ್ಬೋದು, ಭಗವಂತನಿಂದ ಸಂರಕ್ಷಿತವಾದಂತಹ ಪ್ರಪಂಚ ಇರ್ಬೋದು, ಇದನ್ನು ಪೋಷಿಸುವಂತಹ ಪ್ರಕ್ರಿಯೆಗೆ ಪೋಷಣಂ ಅಂತ. ಅದನ್ನು ಕೂಡ ಭಾಗವತದಲ್ಲಿ ನಾವು ವಿಸ್ತಾರವಾಗಿ ನೋಡ್ತೇವೆ. ಊತಯ, ಊತಿ ಅಂತಂದರೆ ಪ್ರತಿಯೊಂದು ಜೀವಿಗೂ ಕೂಡ ಅದರದ್ದೇ ಆದಂತಹ ಕರ್ಮವಾಸನೆ ಅಂತ. ಕರ್ಮವಾಸನೆ ಅಂತಂದರೆ ಏನು? ನಾವೀಗ ಯಾವುದೋ ಒಂದು ಕರ್ಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಆದರೆ ಅದು ಹಿಂದಿನ ಕರ್ಮದ ಗತಿಗೆ ಸರಿಯಾಗಿ ಈ ಜನ್ಮದಲ್ಲಿ ಅದರ ಅನುಭವ. ಹಾಗಾಗಿ ಆ ಹಿಂದಿನ ಕರ್ಮವಾಸನೆ ಯಾವುದೋ ಶುಭಾಶುಭ ಕರ್ಮ, ಶುಭವೋ ಅಶುಭವೋ ಯಾವ ಕರ್ಮವಾದರೂ ಕೂಡ ಅದರ ವಾಸನೆಯಿಂದಲೇ ಈ ಜನ್ಮದಲ್ಲಿ ಮನುಷ್ಯನಾಗಿಯೋ ಅಥವಾ ಇನ್ನಿತರ ಪ್ರಾಣಿಯಾಗಿಯೋ ಆ ಕರ್ಮದಲ್ಲಿ ಪ್ರವೃತ್ತನಾಗ್ತಾನೆ. ಇದನ್ನು ಊತಿ ಅಂತ ಹೇಳ್ತಾರೆ. ಊತಯ ಕರ್ಮವಾಸನಾ, ಕರ್ಮವಾಸನೆಗಳು ಆಯಾಯ ಕರ್ಮಕ್ಕೆ, ಹಿಂದಿನ ಜನ್ಮದ ಕರ್ಮಕ್ಕೆ ಸರಿಯಾಗಿ ನಮ್ಮ ಜೀವಿಗಳ ಪ್ರವೃತ್ತಿ ಏನುಂಟು ಅದು ಊತಿ. ಆ ಕರ್ಮವಾಸನೆ ಅದು ಕೂಡ ಭಾಗವತದಲ್ಲಿ ಅತ್ಯಂತ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಮನ್ವಂತರ, ಮನ್ವಂತರ ಅಂತಂದರೆ ಪ್ರಜಾಪಾಲನ ರೂಪವಾದಂತಹ ಕರ್ಮಾಚರಣೆ. ಅದನ್ನು ಮಾಡುವಂತಹ ಆಯಾಯ ಕಲ್ಪದಲ್ಲಿ, ಆಯಾಯ ಮನ್ವಂತರದಲ್ಲಿ ಬರುವಂತಹ ಮನುಗಳ ವಿವರಣೆ, ಮನುಗಳ ಕಥೆ, ಅದು ಮನ್ವಂತರ ಹೇಳುವಂತಹ ಲಕ್ಷಣ. ಆ ಲಕ್ಷಣವು ಕೂಡ ಭಾಗವತಕ್ಕೆ ಇದ್ದ ಕಾರಣ ಆ ಮನ್ವಂತರ ಕಥೆ ಹೇಳುವಂಥದ್ದು ಅತ್ಯಂತ ವಿಸ್ತಾರವಾಗಿ ಬರುವ ಕಾರಣ ಅದು ಕೂಡ ಈ ದಶಲಕ್ಷಣದಲ್ಲಿ ಒಂದು. ಮನ್ವಂತರ. ಈಶಾನು ಕಥಾ, ಭಗವಂತನ ನಾನಾ ವಿಧವಾದಂತಹ ಅವತಾರಗಳ ಕಥೆ, ಲೀಲೆಗಳ ಕಥೆ, ಅದನ್ನು ಈಶಾನು ಕಥಾ ಅಂತ ಹೇಳ್ತಾರೆ. ಆ ಈಶಾನು ಕಥೆಯು ಕೂಡ ಭಾಗವತದಲ್ಲಿ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಹಾಗೆಯೇ ಮನ್ವಂತರೇಶಾನು ಕಥಾ ನಿರೋಧ. ನಿರೋಧ ಅಂತಂದರೆ ಭಗವಂತ ಪ್ರಪಂಚದ ಲಯದ ಸಂದರ್ಭದಲ್ಲಿ ತಾನು ಯೋಗ ನಿದ್ರೆಯಲ್ಲಿದ್ದಂತಹ ಕಾಲಕ್ಕೆ ಪ್ರಪಂಚದ ಸಮಗ್ರ ಚರಾಚರ ವಸ್ತುಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ಲಯಗೊಳಿಸುವಂತಹ ಈ ಪ್ರಕ್ರಿಯೆಗೆ ನಿರೋಧ ಅಂತ ಹೆಸರು. ಈ ನಿರೋಧವೂ ಕೂಡ ಭಾಗವತದ ಒಂದು ಲಕ್ಷಣ. ಅರ್ಥಾತ್ ಭಗವಂತನ ಲೀಲೆಗಳಲ್ಲಿ ಅದು ಕೂಡ ಒಂದಾಗಿದೆ. ಅದನ್ನು ವಿಸ್ತಾರವಾಗಿ ನಾವು ನೋಡ್ತೇವೆ. ಮುಕ್ತಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಜ್ಞಾನ ವಿಜೃಂಭಿತವಾದಂತಹ ಜೀವನವನ್ನು ಮಾಡ್ತಾ ಇರ್ತಾನೆ. ಕರ್ತೃತ್ವ, ನಾನು ಹೇಳುವಂಥದ್ದು, ನಾನು ಮಾಡಿದ್ದು, ನನ್ನದು ಹೇಳುವಂತಹ ಈ ಅಭಿಮಾನ ಏನುಂಟು ಕರ್ತೃತ್ವ ಭೋಕ್ತೃತ್ವ ಅಂತ ಹೇಳ್ತಾರೆ ಇದಕ್ಕೆ. ಅಂತಹ ಕರ್ತೃತ್ವ ಭೋಕ್ತೃತ್ವ ಹೇಳುವಂತಹ, ನಾನು ನನ್ನದು ಹೇಳುವಂತಹ ಅನಾತ್ಮ ಭಾವ ಇದು ನಿಜವಾಗಿ ಇಲ್ಲ. ಇದು ನಾನು ಎಲ್ಲವನ್ನು ನಾನು ಮಾಡ್ತೇನೆ ಅಂತ ನಾನು ಮಾಡುವಂಥದ್ದಲ್ಲ. ನನ್ನ ಒಳಗಿರುವಂತಹ ಯಾವುದೋ ಒಂದು ಅವ್ಯಕ್ತವಾದಂತಹ ಶಕ್ತಿ ಕೆಲಸ ಮಾಡ್ತದೆ ಅಂತ ಅರ್ಥ. ಹಾಗಿರುವಾಗ ಇದೆಲ್ಲ ಅನಾತ್ಮ ಭಾವ. ಇದು ನಿಜವಾದಂತಹ ನೈಜವಾದಂತಹ ಸ್ಥಿತಿಯಲ್ಲ. ಅಂತಹ ಅನಾತ್ಮ ಭಾವಗಳೇನುಂಟು, ನಾನು ನನ್ನದು ಮಮತೆ ಅಹಂತೆ ಹೇಳುವಂತಹ ಯಾವ ಭಾವ ಉಂಟು ಅದನ್ನು ಬಿಟ್ಟು ಪೂರ್ಣವಾಗಿ ತನ್ನ ವಾಸ್ತವಿಕವಾದಂತಹ ಸ್ವರೂಪ ಏನುಂಟು ಮುಕ್ತಿರ್ ಹಿತ್ವಾನ್ಯಥಾರೂಪಂ, ಅನ್ಯಥಾರೂಪ, ಇದೆಲ್ಲ ಅನ್ಯಥಾರೂಪ. ನಾನು ನನ್ನದು ಹೇಳುವಂಥದ್ದು ಮನುಷ್ಯನಲ್ಲಿ ಅನ್ಯಥಾರೂಪ. ಅವನ ಮೂಲ ರೂಪ ಏನುಂಟು ಪರಮಾತ್ಮ ರೂಪ, ಅದರಲ್ಲಿ ಹೋಗಿ ಸೇರಿಕೊಳ್ಳುವುದಕ್ಕೆ ಮುಕ್ತಿ ಅಂತ ಹೆಸರು. ಆ ಮುಕ್ತಿ ಅದು ಪ್ರಾಪ್ತಿಯಾಗಬೇಕು. ಅದು ಕೂಡ ಹೇಗೆ ಅನ್ನುವುದನ್ನು ಭಾಗವತದಲ್ಲಿ ವಿಸ್ತಾರವಾಗಿ ನಾವು ನೋಡ್ತೇವೆ. ತದನಂತರ ಈ ಪ್ರಪಂಚದ ಚರಾಚರ ಪ್ರಪಂಚದ ಉತ್ಪತ್ತಿ, ಸ್ಥಿತಿ, ಲಯ, ಹಾಗೆ ಇತರ ಕ್ರಿಯಾಕಲಾಪಗಳು ಇದೆಲ್ಲ ಯಾವ ಮಹಾಶಕ್ತಿಯಿಂದ ಪ್ರಪಂಚದಲ್ಲಿ ನಡೆಯುತ್ತದೋ ಅಂತಹ ಶಕ್ತಿಗೆ ಆಶ್ರಯ ಅಂತ ಹೆಸರು. ಆಭಾಸಶ್ಚ ನಿರೋಧಶ್ಚ ಯತಶ್ಚ ಅಧ್ಯವಸೀಯತೆ. ಈ ಪ್ರಪಂಚದಲ್ಲಿ ಈ ಎಲ್ಲ ತತ್ವಗಳು, ಉತ್ಪತ್ತಿ, ಸ್ಥಿತಿ, ಲಯ ಹೇಳುವಂತಹ ವಿಷಯಗಳು, ಹಾಗೆ ಇತರ ಸರ್ಗ, ಪ್ರತಿಸರ್ಗ,
ಕಾರ್ಯಸೃಷ್ಟಿ, ಕಾರಣ ಸೃಷ್ಟಿ, ಕಾರ್ಯಸೃಷ್ಟಿ ಇದೆಲ್ಲ ಯಾವುದೆಲ್ಲ ಪ್ರಪಂಚದಲ್ಲಿ ಇವತ್ತು ಕಾಣ್ತದೆಯೋ ಇದೆಲ್ಲ ಯಾವ ತತ್ವದಿಂದ ಪ್ರಕಾಶವಾಗಿದೆಯೋ, ಯಾವ ತತ್ವದಿಂದ ಪ್ರಕಟಗೊಂಡಿದೆಯೋ ಆ ತತ್ವಕ್ಕೆ ಆಶ್ರಯ ಅಂತ ಹೆಸರು. ಆ ಆಶ್ರಯವನ್ನೇ ನಾವು ಭಗವಂತ ಅಂತ ಹೇಳ್ತೇವೆ. ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದ್ಯತೆ. ಈ ಆಶ್ರಯ ಹೇಳುವಂತಹ ಯಾವ ಪರಮಾತ್ಮ ಶಕ್ತಿ ಉಂಟು, ಪರಮಾತ್ಮ ತತ್ವ ಉಂಟು, ಆ ತತ್ವದ ಸರಿಯಾದಂತಹ ಅರ್ಥ ನಮಗೆ, ಅರಿವು ನಮಗೆ ಆಗಬೇಕು ಅಂತಾದರೆ ಈ ಹಿಂದಿನ 9 ಸರ್ಗ ಪ್ರತಿಸರ್ಗ ಸ್ಥಾನಂ ಪೋಷಣ ಊತಿ ಮನ್ವಂತರ ಈಶಾನುಕಥಾ ಮುಕ್ತಿ ನಿರೋಧ ಹೇಳುವಂತಹ ಈ 9 ಲಕ್ಷಣದ ಪರಿಪೂರ್ಣ ಪರಿಚಯ ನಮಗೆ ಆಗಬೇಕು. ಅದಕ್ಕೋಸ್ಕರ ಅದನ್ನು ಪ್ರಾರಂಭದಲ್ಲಿ ಹೇಳುತ್ತಾ 9 ಸ್ಕಂಧಗಳವರೆಗೆ ಅದನ್ನು ವಿವರಿಸುತ್ತಾ, ಆ ವಿವರಣೆ ಅಂತಂದರೆ ಏನು, ಸಮಗ್ರ ಈವರೆಗೆ ಹೇಳಿದಂತಹ ಯಾವುದೆಲ್ಲ ಈ 9 ಲಕ್ಷಣಗಳ ವಿವರಣೆ ಉಂಟು ಅದನ್ನೆಲ್ಲ ನಾವು 9 ಸ್ಕಂಧಗಳಲ್ಲಿ ನಾವು ನೋಡ್ತೇವೆ. 9 ಸ್ಕಂಧಗಳಲ್ಲಿ ನೋಡಿ ಅದರ ಅರಿವಾದ ಮೇಲೆ ದಶಮಸ್ಕಂಧ ಹೇಳುವಂಥದ್ದು ಏನುಂಟು, ಭಗವಂತನ ಮೂಲ ಸ್ವರೂಪ ಪರಮಾತ್ಮ ತತ್ವ, ಆ ತತ್ವದ ದಶಮಸ್ಕಂಧದ ಅರಿವು ನಮಗೆ ಆಗ್ತದೆ. ದಶಮಸ್ಕಂಧದ ಕೃಷ್ಣ ಚರಿತ್ರೆ ದಶಮಸ್ಕಂಧ ಅನ್ನುವಂಥದ್ದು. ಆ ದಶಮಸ್ಕಂಧದ ಅರಿವು ನಮಗೆ ಆಗಬೇಕು ಅಂತಾದರೆ, ಅಲ್ಲಿ ಬರುವಂತಹ ಕೃಷ್ಣನ ದಿವ್ಯವಾದಂತಹ ಸ್ವರೂಪದ ಅರಿವು ನಮಗೆ ಆಗಬೇಕು ಅಂತಾದರೆ ಈ ಹಿಂದಿನ 9 ಲಕ್ಷಣಗಳನ್ನು ಹೊಂದಿದಂತಹ ಅದನ್ನು ವಿವರಿಸುವಂತಹ 9 ಸ್ಕಂಧಗಳ ಅರಿವು ನಮಗೆ ಆಗಬೇಕಾಗ್ತದೆ. ಈ 9 ಸ್ಕಂಧಗಳ ಆದರೆ ಮಾತ್ರ ದಶಮಸ್ಕಂಧದ ಅರಿವಾಗ್ತದೆ. ಕೇವಲ ಕಥಾರೂಪದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿದರೆ ನಮಗೆ ಯಾವುದು ಕೂಡ ಅರ್ಥವಾಗದು ದಶಮಸ್ಕಂಧದಲ್ಲಿ. ಅಂತಹ ರಹಸ್ಯಾತಿ ರಹಸ್ಯಗಳನ್ನು ಒಳಗೊಂಡಂತಹ ಒಂದು ಮಹಾಸ್ಕಂಧ ಅದು ನಮಗೆ ಅರಿವಾಗಬೇಕು ಅಂತಾದರೆ ಇದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರಾರಂಭದ 9 ಸ್ಕಂಧಗಳ ವಿವರಣೆ, ಅಲ್ಲಿ ಬರುವಂತಹ ನಾನಾ ವಿಧವಾದಂತಹ ಆಖ್ಯಾನಗಳು, ಉಪಾಖ್ಯಾನಗಳು, ಭಗವಂತನ ಲೀಲೆಗಳು ಇದೆಲ್ಲವೂ ಕೂಡ ಅರಿವಾಯಿತು ಅಂತಾದಾಗ ಇದಕ್ಕೆಲ್ಲ ಮೂಲ ಸ್ವರೂಪನಾಗಿರುವವನು ಯಾರು ಅಂತ ಕೇಳಿದರೆ ಆ ದಶಮಸ್ಕಂಧದಲ್ಲಿ ಪ್ರತಿಪಾದ್ಯನಾಗಿ ಬರುವಂತಹ ಸಾಕ್ಷಾತ್ ದೇವಕೀನಂದನನಾದಂತಹ ಶ್ರೀಕೃಷ್ಣ ಅರ್ಥಾತ್ ಭಗವಾನ್ ವಾಸುದೇವ, ಅವನನ್ನು ನಾವು ಅರಿತುಕೊಳ್ಳಬೇಕು. ಆ ಒಂದು ಉದ್ದೇಶದಿಂದಲೇ ಈ ಭಾಗವತ ಹೊರಟದ್ದು. ವೇದವ್ಯಾಸರಿಗೆ ಸಂತೃಪ್ತಿಯನ್ನು ತಂದುಕೊಟ್ಟಂತಹ ಒಂದು ಮಹಾಪುರಾಣ ಇದು. ಅದನ್ನು ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡ್ತಾರೆ. ಹೀಗೆ ಈ ವಿಚಾರಗಳನ್ನು ಹೇಳಿ ಅಲ್ಲಿ ನಾನಾ ವಿಧವಾದಂತಹ ಆ ಭಗವಂತನ ಸೃಷ್ಟಿಯ ವೈಚಿತ್ರ್ಯವನ್ನು ಕೂಡ ವಿವರಿಸ್ತಾರೆ. ಶರೀರದಲ್ಲಿ ಯಾವುದೆಲ್ಲ ಒಬ್ಬ ಮನುಷ್ಯನ ಶರೀರದಲ್ಲಿ ತಲೆಯಿಂದ ಹಿಡಿದು ಎಲ್ಲ ಒಂದೊಂದೇ ಅಂಗಗಳ ಸೃಷ್ಟಿ, ಆಯಾಯ ಅಂಗಗಳು ಯಾಕೆ ಸೃಷ್ಟಿಯಾಯಿತು, ಆಯಾಯ ಅಂಗಗಳು ಯಾಕೆ ಅವರದ್ದೇ ಆದಂತಹ ಕೆಲಸಗಳನ್ನು ಮಾಡ್ತವೆ, ಕಣ್ಣು ಯಾಕೆ ನೋಡಬೇಕು, ಕಿವಿ ಯಾಕೆ ಕೇಳಬೇಕು, ನಾಲಿಗೆ ಯಾಕೆ ಮಾತಾಡಬೇಕು, ಮೂಗು ಯಾಕೆ ಆಘ್ರಾಣಿಸಬೇಕು ವಾಸನೆಯನ್ನು, ಶರೀರಕ್ಕೆ ಯಾಕೆ ಸ್ಪರ್ಶದ ಅನುಭವ ಆಗಬೇಕು ಚರ್ಮಕ್ಕೆ. ಹಾಗಾದರೆ ಇದಕ್ಕೆಲ್ಲ ಒಂದೊಂದು ಕಾರಣ ಇದೆ. ಆ ಕಾರಣವನ್ನು ಕೂಡ ಈ 10ನೇ ಅಧ್ಯಾಯದಲ್ಲಿ ಅವರು ವಿವರಿಸ್ತಾರೆ. ಅತ್ಯಂತ ಅತ್ಯದ್ಭುತವಾದಂತಹ ವೈಜ್ಞಾನಿಕವಾದಂತಹ ವಿಚಾರಗಳನ್ನು ತರ್ತಾರೆ. ಅಂಥ ಒಂದು ಮಹತ್ತಮವಾದಂತಹ ಗ್ರಂಥ. ಇದನ್ನು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಕೊಡ್ತಾ ಮುಂದೆ ಕಾಲದ ಲಕ್ಷಣ, ಕಾಲದ ಗತಿ ಏನೇನು ಪ್ರಶ್ನೆ ಎಲ್ಲ ಕೇಳಿದ್ದಾನೆ ಹಿಂದೆ, ಕಾಲದ ವಿಭಾಗ ಹೇಗೆ ಇತ್ಯಾದಿ ಇತ್ಯಾದಿ, ಅದನ್ನು ಮುಂದೆ ನಿನಗೆ ಇದೇ ರೀತಿಯಲ್ಲಿ ನಾನು ಉಪದೇಶ ಮಾಡ್ತೇನೆ ಅಂತ ಹೇಳಿ ನಿಲ್ಲಿಸ್ತಾರೆ. ಅಲ್ಲಿಗೆ ಆ ಪರೀಕ್ಷಿತ ಮಹಾರಾಜನಿಗೆ ಮತ್ತೊಂದು ಸಂಶಯ ಬರುತ್ತದೆ. ಈ ಸಂದರ್ಭದಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದದ ಕಥೆಯನ್ನು ನಾವು ಕೇಳಿದ್ದೇವೆ. ಅದು ಯಾಕೆ ಆ ವಿದುರನಿಗೆ ಮೈತ್ರೇಯರ ಸಂದರ್ಶನ ಆಯಿತು, ಅವನು ಯಾಕೆ ಆಧ್ಯಾತ್ಮಿಕ ವಿಷಯಕವಾಗಿ ಪ್ರಶ್ನೆಯನ್ನು ಕೇಳಿದ, ಅದು ಏನು, ಆ ಕಥೆಯನ್ನು ಹೇಳಿ ಎಂಬುದಾಗಿ ಶುಕ ಮಹರ್ಷಿಗಳಲ್ಲಿ ಪರೀಕ್ಷಿತ ಮಹಾರಾಜ ಕೇಳಿದಲ್ಲಿಗೆ ಶ್ರೀಮದ್ಭಾಗವತ ಮಹಾಪುರಾಣದ ಪಾರಮಹಂಸ್ಯ ಸಂಹಿತೆಯ 2ಯ ಸ್ಕಂಧದ ಪುರುಷ ಸಂಸ್ಥಾನುವರ್ಣನ ಹೇಳುವಂತಹ 10ನೇ ಅಧ್ಯಾಯ ಸಂಪನ್ನವಾಯಿತು. 10ನೇ ಅಧ್ಯಾಯ ಸಂಪನ್ನವಾಗುವುದರ ಜೊತೆಗೆ 2ನೇ ಸ್ಕಂಧವು ಕೂಡ ಇಲ್ಲಿಗೆ ಪರಿಸಮಾಪ್ತಿಯಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ 3ನೇ ಸ್ಕಂಧದಲ್ಲಿ ನಾವು ವಿದುರ ಮತ್ತು ಮೈತ್ರೇಯ ಸಂವಾದ, ವಿದುರೋದ್ಧವ ಸಂವಾದ, ಇವರಿಬ್ಬರ ಸಂವಾದದಲ್ಲಿ
ನಾನಾ ವಿಧವಾದಂತಹ ಅತ್ಯದ್ಭುತವಾದಂತಹ ಭಗವಂತನ ಲೀಲಾ ಕಥೆಗಳನ್ನು, ಅವತಾರ ಕಥೆಗಳನ್ನು ನಾವು ಕೇಳುವರಿದ್ದೇವೆ. ಓಂ ಸ್ವಸ್ತಿ.